ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ನಲ್ವ, ಎಷ್ಟೋ ಉಪವಾಸ ದಿನಗಳನ್ನ ಏರ್ಪಡಿಸ್ಕೊಂಡು ಪ್ರಾರ್ಥನೆ ಮಾಡಿದ್ನಲ್ಲ, ಇಷ್ಟು ಕಾದಿರುವಾಗ ಯಾಕೆ ದೇವ್ರ ನಿನ್ನ ಮೇಲೆ ಕನಿಕರ ಇಲ್ಲ ಅಂತ ಯೋಚನೆ ಮಾಡುವಂಥ ನೀನು ಒಂದು ನೆನ್ಪಿಟ್ಕೊ, ಬೆಳೆ ಹಾಕಿದಂಥ ರೈತ ಕೂಡ ಬೆಳೆ ತಿರುಗಿ ಪಡ್ಕೊಳ್ಬೇಕಾದ್ರೆ ಕಾಯ್ಬೇಕಂತ ಇಷ್ಟು ದಿನ ಅಂತ ಇರುತ್ತೆ. ಕೆಲವು ಸಾರಿ ಆಲಸ್ಯ ಅನ್ನೋ ದೇವರ ಮಾತು ನಿನ್ನ ಜೀವಿತಕ್ಕೆ ಒಂದು ತಿರುವು ಕೊಡಬಹುದು. ಯೋಸೇಫನ ಜೀವಿತ ಆಲಸ್ಯವಾಯಿತು, ಒಂದು ದೊಡ್ಡ ತಿರುವು, ಸಿಂಹಾಸನ ಒದಗಿ ಬಂದದ್ದು. ದಾವೀದನ ತಿರಸ್ಕಾರವಾದಂಥ ಜೀವಿತ, ಒಂದು ತಿರುವು, ಒಂದು ಸಿಂಹಾಸನ. ಪರಲೋಕ ಸಿಂಹಾಸನದ ರೂಢನಾಗಿರುವಂಥ ದೇವರು ನಿನ್ನನ್ನು ನನ್ನನ್ನು ಹೀನ ಸ್ಥಿತಿಯಲ್ಲಿ ಬಿಡಲ್ಲ, ನೀಚವಾದಂಥ ಸ್ಥಳದಲ್ಲಿ ಬಿಡಲ್ಲ, ಭಿಕ್ಷೆ ಬೇಡುವ ಹಾಗೆ ಬಿಡಲ್ಲ, ಸಾಲದ ಸ್ಥಿತಿಯಲ್ಲೇ ಬಿಡಲ್ಲ, ಅನಾರೋಗ್ಯ ಪರಿಸ್ಥಿತಿಗಳಲ್ಲೇ ಬಿಡಲ್ಲ. ದೇವರ ಚಿತ್ತ ಇದ್ದಾಗ ಆತನು ನಿನ್ನ ಸ್ಥಾನಮಾನ ಕೊಡುವಾಗ ನಿನಗೆ ಎದುರಾದವರು ನಿನ್ನ ಜೀವಿತ ನೋಡ್ತಾರೆ, ನಿನ್ನನ್ನು ಬೈದವರು ನಿನ್ನ ಜೀವಿತ ನೋಡ್ತಾರೆ, ನಿನ್ನ ಅವಮಾನ ಪಡಿಸಿದವರು ನಿನ್ನ ಜೀವಿತ ನೋಡ್ತಾರೆ. ಎಲ್ಲರ ನಡು ಹಾಗೆ ನಿನ್ನ ಹೆಚ್ಚಿಸಿ ಘನಪಡಿಸ್ತಾನೆ ದೇವರು. ನಿನ್ನ ಭಕ್ತಿ ನನ್ನ ಭಕ್ತಿ, ನಿನ್ನ ಪ್ರಾರ್ಥನೆ ನನ್ನ ಪ್ರಾರ್ಥನೆ, ನಿನ್ನ ಇಷ್ಟ ನನ್ನ ಇಷ್ಟ ಎಲ್ಲ ಕರ್ತನಿಗೆ ಕೊಡಬೇಕು. ಕರ್ತನ ಟೈಮ್, ಇನ್ ಈಸ್ ಟೈಮ್, ಆತನ ಸಮಯದಲ್ಲಿ ಅದು ನೆರವೇರಲಿ, ಅಲ್ಲಿವರೆಗೆ ಕಾಯೋಣ, ದೇವರ ಕರೆಗಳಿಗೆ ಒಪ್ಪಿಸೋಣ. ವೈ ಮೀ ಅಂತ ಪ್ರಾಬ್ಲಮ್ ಹೇಳಕ್ಕೆ ಹೋಗ್ಬೇಡಿ, ಟ್ರೈ ಮೀ ಅಂತ ಹೇಳಿ. ವೈ? ಬಿಕಾಸ್ ದೇವರು ನಂಬಿದ್ದೀವಿ. ಯಾಕೆ ಸಮಸ್ಯೆ ನನಗೆ ಅನ್ಬೇಡಿ, ನನ್ನ ಒಂದ್ಸರಿ ಪ್ರಯತ್ನ ಮಾಡಿ ನೋಡು ಸಮಸ್ಯೆ ಜೊತೆ ಮಾತಾಡೋಣ. ನಾವು ದೇವರಲ್ಲಿ ವಿಶ್ವಾಸ ಬಿಟ್ಟು ಬದುಕ್ತಾ ಇದ್ದೀವಿ. ಈ ವಿಶ್ವಾಸ ಗೆಲ್ಲಿಸುವಂಥ ವಿಶ್ವಾಸ.